ಮಾತಾಡ್ಬೇಕಾದ್ರೆ ಅದೇ ಎಲ್ಲರೂ ಎಂಜಾಯ್ ಮಾಡ್ತಿರೋ ನೋಡಿದೆ. ನನ್ನ ನಿಜವಾಗ್ಲೂ ನನಗೆ ಮಾತು ಬರ್ತದೆ, ಸಖತ್ ಖುಷಿ ಆಗ್ತಿದೆ. ಇವತ್ತು ಇಷ್ಟೆಲ್ಲ ಸಂಭ್ರಮಿಸ್ತಾರೆ, ಇಷ್ಟು ಖುಷಿ ಪಡ್ತಾರೆ, ಸಿನಿಮಾನ ಇಷ್ಟಪಡ್ತಾರೆ. ಗೊತ್ತಾಗ್ತಿಲ್ಲ ಸರ್. ಇಲ್ಲ, ಖಂಡಿತ ಇದಕ್ಕೆ ಎಲ್ಲ ಕ್ರೆಡಿಟ್ ಫಸ್ಟ್ ಹೋಗೋದೇ ರೋಹಿತ್ ಸರ್ಗೆ. ಯಾಕಂದರೆ ಅಷ್ಟು ಚೆನ್ನಾಗಿ ನನ್ನ ಕ್ಯಾರೆಕ್ಟರ್ ಒಂಥರ ಬರಬೇಕು, ನನ್ನ ಮೋಲ್ಡ್ ಮಾಡಿ ಡಿಫ್ರೆಂಟಾಗಿ ಮಾಡಿಸಿ. ಆ್ಯಂಡ್ ಡೆಫಿನೆಟ್ಲಿ ಪ್ರೊಡ್ಯೂಸರ್ಸ್, ಆರ್ಟಿಸ್ಟ್ ನೆನ್ಸ್ಕೊತಾ ಇದ್ರೆ ನಿಜವಾಗ್ಲೂ ಎಲ್ಲರನ್ನೂ ನೆನ್ಸ್ಕೊಬೇಕು. ಇವತ್ತು ಇಷ್ಟೆಲ್ಲ ಮಟ್ಟಕ್ಕಿದೆ ಅಂತ ಎಲ್ಲರೂ ಸಿನಿಮಾ ನೋಡ್ಕೊಂಡು ಜನ ಹೇಳ್ತಾರೆ ಈ ವರ್ಷದ ಗೆಲುವಿನ ಹಿಟ್ಟಿಗೆ ಮೊದಲ ನಿಮ್ದೇ ಸಿನಿಮಾ ಅಂದರೆ ಹಿಂಗಾಗಿ ಬಂದಿದೆ ಅಂತ, ಟೈಟಲ್ ತಕ್ಕ ಬಂದಿದೆ ಅಂತ ಸಖತ್ ಖುಷಿ ಆಗುತ್ತೆ ಸರ್. ಈಗ ರೋಹಿತ್ ಪದಕಿರೋ ಡೈರೆಕ್ಷನ್ ಅಂತಂದರೆ ಒಂದು ರಾ ಕಂಟೆಂಟ್ ಜೊತೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಬಾಟಮ್ ಲೈನಲ್ಲಿ ಹೇಳಿರೋದು. ಇಡೀ ಥಿಯೇಟರ್ ಸೈಲೆಂಟ್ ಆ ಮೂಮೆಂಟ್ಗಳಲ್ಲಿ ಪಾಪದ ದೃಶ್ಯ ಆಗಿರ್ಬೋದು, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಎಷ್ಟು ಖುಷಿ ಕೊಡ್ತೀವಿ. ಅದೇ ಇಡೀ ಸಿನಿಮಾನ ಒಟ್ಟಿಗೆ ಹಿಡಿಯೋದೇ ಎಮೋಷನ್ನು. ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಹೇಳಿದಾಗ ಇಡೀ ಕತೆ ಹೇಳಿದ್ವಿ, ಬಟ್ ಆ ಕಥೆನ ಏನು ಡ್ರೈವ್ ಮಾಡ್ತೀವಿ ಅನ್ನೋ ಇಮೋಷನ್ ನಾವು ಬಿಟ್ಕೊಟ್ಟಿರಲಿಲ್ಲ. ಆ್ಯಂಡ್ ಇವತ್ತು ಆ ಇಮೋಷನ್ ಕನೆಕ್ಟ್ ಆಗಿರೋದು ತುಂಬ ಖುಷಿ ಆಗುತ್ತೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡಿದ್ದು. ಅಪ್ಪಾಜಿ ಅವರು ಏನಂದ್ರು, ಅಣ್ಣ ಏನಂದ್ರು, ನಮ್ಗೆ ಇನ್ನೂ ಯಾರು ಕರೆಕ್ಟಾಗಿ ಸಿಕ್ಕಿಲ್ಲ ಮಾತಾಡೋಕ್ಕೆ. ಬಟ್ ನನ್ನ ಅಮ್ಮ ಸಿಕ್ಕಿದ್ರು, ಅಮ್ಮ ಸಖತ್ ಇಷ್ಟಪಟ್ಟು. ನಮ್ಮ ಅಣ್ಣ ಸಿಕ್ಕಿಲ್ಲ, ನನ್ನ ತಂಗಿ ವಂದಿತಾ ಸಿಕ್ಕಿದ್ರು. ಮಿಕ್ಕವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಈಗ ಹೋಗಿ ಅವ್ರನ್ನ ಕೇಳ್ಬೇಕು ಏನು ಅನಿಸ್ತು ಅಂತ. ನಾರ್ಮಲ್ ಆಗಿ ಹೌದು, ಅಂದರೆ ಚಿಕ್ಕ ಹುಡುಗಿ ಅವಳು ಆರ್ಯ ಸಿನಿಮಾ ಪಮ್ಮಿ ಅಂತ ಆ್ಯಕ್ಟ್ ಮಾಡೋಕ್ಕೆ ಸಖತ್ ಖುಷಿಯಾಗಿತ್ತು. ಆ್ಯಂಡ್ ಆ ಸೀನ್ ಮಾಡಿದಾಗ ಲೈಕ್ ನಮ್ಗೆ ಎಲ್ರಿಗೂ ಅಲ್ಲಿ ಶೂಟ್ ಮಾಡಬೇಕಂದ್ರೆ ಒಂಥರ ಭಾವಕರ. ಇವತ್ತು ಆ ಸೀನ್ ನಾವು ಅಂದ್ಕೊಂಡಿದ್ದು ಇಂಪ್ಯಾಕ್ಟ್ ಆಡಿಯನ್ಸಿಗೆ ಮಾಡ್ತೀವಿ. ಸರ್, ಸಿನಿಮಾದ ತುಂಬ ಜನ ಸರ್ಪ್ರೈಸು. ಕಾರ್ತಿಕ್ ಸರ್ ಸಡನ್ ಆಗಿ ಬರ್ತಾರೆ. ಅದೇ ಈ ಸಿನಿಮಾ ಏನಂದ್ರೆ ಸಿಕ್ಕಾಪಟ್ಟೆ ಜನ ಹೊಸಬ್ರು ಆಕ್ಟ್ ಮಾಡಿದ್ದಾರೆ. ಹೇಳ್ದಂಗೆ ಕಾರ್ತಿಕ್ ಅವ್ರದ್ದು ಫಸ್ಟ್ ಫಿಲ್ಮ್ ಇದು. ಹೌದು. ಅಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸತೀಶ್ ಸರ್ ಅಂಡ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವು ಎಲ್ಲೇ ಶೂಟ್ ಮಾಡಿದ್ರು ಅಲ್ಲಿರೋ ಸರೌಂಡಿಂಗ್ ಜನ ಎಲ್ಲ ಬಂದು ಆಕ್ಟ್ ಮಾಡಿದ್ದಾರೆ ಸರ್. ಹಲೋ, ಹಾಸ್ಪಿಟಲ್ ಬೆಳಗ್ಗೆ ಸ್ಟಾರ್ಟ್ ಆಗಿ ಫ್ಯಾನ್ಸ್ ಹೋಗಿದೆ ಸರ್, ಸೆಲೆಬ್ರೇಟ್ ತುಂಬ ಖುಷಿ ಆಗಿದೆ. ಹೌದು, ಅವ್ರ ಪಾಪ ಅಲ್ಲಿ ನಮ್ಮ ವಿನಯ್ ಅಂತ ಒಬ್ಬ ಇದ್ದಾನೆ, ಅವ್ರು ರಾತ್ರಿಯಿಂದನೇ ಒಂಥರ ಜಾತ್ರೆ ಥರ ಎಲ್ಲ ಶುರು ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ. ನಾನು ನಿಜವಾಗಿ ಹೇಳ್ತಿದ್ದೀನಿ, ನನಗೆ ತುಂಬ ಕಷ್ಟಪಟ್ಕೊಂಡು ಇವಾಗ ಮಾತಾಡ್ತಿದ್ದೀನಿ. ನಾನು ಏನು ಹೇಳ್ಬೇಕಂತಲೇ ಗೊತ್ತಾಗ್ತದೆ ಸರ್. ಈಗ ಸಾಂಗ್ಸ್ ವಿಚಾರಕ್ಕೆ ಬಂದರೆ ಚರಣ್ ಸರ್ ಮ್ಯೂಸಿಕ್ಗೆ ಇವರು ಹಾಕಿರೋ ಸ್ಟೆಪ್ಗಳು ಲೇಡೀಸ್ ಎಲ್ಲ ಕುಣಿತಾ ಇದ್ರು ಸರ್ ಥಿಯೇಟ್ರಲ್ಲಿ. ಅಯ್ಯೋ, ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾ? ಅವ್ರ ಸಾಂಗ್ ಹಾಕಿದ್ರೆ ನಮ್ಮ ಪಾಡಿಗೆ ನಮಗೆ ಡ್ಯಾನ್ಸ್ ಬಂದ್ಬಿಡುತ್ತೆ. ಆ್ಯಂಡ್ ಇವತ್ತು ಎಕ್ಕಮಾರ್ ಸಾಂಗ್ ಆಗಲಿ, ಬ್ಯಾಂಗಿಲ್ ಬಂಗಾರಿ ಆಗಲಿ, ಡ್ಯಾನ್ಸ್ ಮಾಡೋಕ್ಕೆ ಮಾತ್ರ ಸಖತ್ ಮಜಾ ಕೊಟ್ಟಿದೆ. ಇಮೋಷನಲ್ ಸಾಂಗ್ಸ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ನಿರೀಕ್ಷೆಯನ್ನ ನಿಜ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಭಿಮಾನಿಗಳು. ಮೊದಲ ಸಿನಿಮಾ ಒಂದು ಹಿಟ್ ಆದಂಥ ಸಿನಿಮಾ, ನೆಕ್ಸ್ಟ್ ಮಾಸ್ ಅಂತಂದಾಗ ಆಲ್ರೆಡಿ ಹಿಟ್ ಅನ್ನೋ ಒಂದು ರಿಸಲ್ಟ್ ಬಂದ್ಬಿಟ್ಟಿದ್ದಾರೆ ಜನ. ಸೊ ಸಿನಿಮಾ ಟು ಸಿನಿಮಾ ಭಯ ಅನ್ನೋದು ಕಾಣ್ತದೆ, ಮತ್ತು ಅದ್ರ ತಕ್ಕಂಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು. ಬಟ್ ಅಫ್ಕೋರ್ಸ್ ಪ್ರಯತ್ನ ಪಡ್ತಾ ಇದ್ದೀನಿ. ಮೊದಲನೇ ಸಿನಿಮಾಯಿಂದ ತುಂಬ ಕಲಿತೆ. ಈಗ ಎರಡನೇ ಸಿನಿಮಾ ಆದಮೇಲೆ ನಾನು ತುಂಬ ಕಲಿತೀನಿ. ಖಂಡಿತ ಮೂರನೇ ಸಿನಿಮಾ ಇನ್ನೂ ಚೆನ್ನಾಗಿ. ನಟನೆಯಲ್ಲಿ ಕೂಡ ಮಾಗಿದ್ರೆ ನಮಗೂ ಖುಷಿ ಆಯಿತು ಸರ್. ನಟನೆಯಲ್ಲಿ ಮಾಗಿರೋದು, ನಟನೆಯಲ್ಲಿ ನೀವು ಮಾಗಿರೋದು ನಮಗೂ ಖುಷಿ ಆಯಿತು. ಇಂಥ ಪ್ರೇಕ್ಷಕರು ಖುಷಿ ಆಗಿದೆ. ಥ್ಯಾಂಕ್ ಯು. ಅಂದರೆ ಇಂಥ ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ತುಂಬ ಕಲಿತೆ ಆ್ಯಕ್ಟ್ ಮಾಡೋದ್ರಲ್ಲಾಗಲಿ, ಸುಮಾರು ವಿಷಯದಲ್ಲಿ ಈ ಸಿನಿಮಾ ಪ್ರಾಸೆಸಲ್ಲಿ ತುಂಬ ಕಲಿತೆ. ಮುಂದಿನ ಸಿನಿಮಾದಲ್ಲಿ ಸೂಪರ್ಮ್ಯಾನ್ ಆಗಿ ಮತ್ತೆ ಯಾವಾಗ ನೋಡ್ತೀವಿ ಬೇಗ ಆದಷ್ಟು? ಸೂಪರ್ಮ್ಯಾನ್ ಪಿಕ್ಚರ್ ಸರ್. ನಿಮ್ಮ ಇಡೀ ಸಿನಿಮಾ ನಿಮ್ಮ ಹುಡುಗ ಕೂಡ ಕೆರೆ ಆಗಿದ್ದಾರೆ. ನಮ್ಗೆ ಶಾಕ್ ಇಂಪ್ಯಾಕ್ಟ್. ನಮ್ಮ ಸಿನಿಮಾದಲ್ಲಿ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಜನ ಹೊಸಬ್ರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಸರ್, ನೆಕ್ಸ್ಟ್ ಸೆಲೆಬ್ರೇಷನ್ ಹೆಂಗೆ ಎಲ್ಲೆಲ್ಲಿ ಹೋಗಿ ಪ್ಲಾನ್ಸ್ ಇದೆ? ಹೊಸಪೇಟೆ ಎಲ್ಲ ಪ್ಲಾನ್ ಮಾಡಬೇಕೆಲ್ಲ ವಿಸಿಟ್ ಮಾಡ್ತೀವಿ. ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಭಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಅದಾದಮೇಲೆ ಬಳ್ಳಾರಿ, ಆಮೇಲೆ ಹುಬ್ಳಿ. ಇನ್ನೂ ಟೀಮ್ ಹತ್ರ ಕೂತ್ಕೊಂಡು ನಾವೆಲ್ಲ ಮಾತಾಡಿಲ್ಲ, ಪ್ಲಾನ್ ಮಾಡ್ಕೊಂಡು ಆದಷ್ಟು ಬೇಗ ಅನೌನ್ಸ್ ಮಾಡಿ. ಇಲ್ಲಿ ಬಂದ್ರಪ್ಪ ಸರ್. ಏನು ಸರ್? ನೀವೇನು ಸರ್ ಪರವಾಗಿಲ್ಲ ಅಂತ? ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ. ಅಯ್ಯೋ, ಮಗು ಇರೋದು ಮೃಗ ಇರೋದು ಎರಡೂ ತೋರಿಸಿದ್ದೀನಿ. ಥ್ಯಾಂಕ್ ಯು. ಬಿಗ್ಗೆಸ್ಟ್ ಕ್ರೆಡಿಟ್ ಮಾಸ್ತಿ ಸರ್ ಹೋಗ್ಬೇಕು. ಅವ್ರು ಬರೆದಿರೋಂಥ ಡೈಲಾಗ್ಸ್ ತುಂಬ ನ್ಯಾಚುರಲ್ ಆಗಿ ನನ್ನ ಹತ್ರ ಸಿಕ್ಕಾಪಟ್ಟೆ ಮಾತಾಡ್ಸಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ನೆಕ್ಸ್ಟ್ ಟೈಮ್ ಅಂತೂ ಇನ್ನೂ ಜಾಸ್ತಿ ಮಾತಾಡ್ತಾರೆ. ಸರ್, ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವುದು ಅವ್ರು ಬರೆದಿರೋದು? ಅನ್ನದ್ದು ಪಕ್ಕ. ಅವತ್ತು ಡೈಲಾಗ್ ಡೈಲಾಗ್ ಹೇಳಿದ ತಕ್ಷಣನೇ ಅಲ್ಲೇ ಫುಲ್ ಚಪ್ಪಾಳೆ. ಅಂದರೆ ಅನ್ನಕ್ಕೆ ಎಲೆ ಹೇಳ್ಬೇಕು.
ಬೆಲೆ ಇಲ್ಲ ಸರ್. ಡೈಲಾಗ್ ಎಲ್ಲ ಬೇರೆ ಸಿನಿಮಾಗಳು ರಾ ಕಂಟೆಂಟ್ ಇರ್ತಿತ್ತು, ಬಟ್ ಈ ಸಿನಿಮಾದಲ್ಲಿ ಡೈಲಾಗ್ ಜೊತೆಗೆ ಒಂದು ಮೆಸೇಜ್ ಅಲ್ಲ, ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಬರ್ದಿದ್ದಾರೆ. ಹಳೆ ಲವರ್ ಅದು ಪಾಪ ಎಲ್ಲ ತುಂಬಾ ಚೆನ್ನಾಗಿದೆ. ಹಳೆ ಹುಡುಗಿರ್ ಗಂಡಂದ್ರೆ ಯಾಕೆ ಒಳ್ಳೆ ಐಮೆಂಟ್ರಿ ಹೇಳ್ತಾರೆ. ಹೌದಾ? ಅಲ್ಲ, ಅವ್ರ ಕ್ಯಾರೆಕ್ಟರ್ ನನ್ಗೆ ಸಾಕಷ್ಟು ಇಷ್ಟ ಆಯ್ತು. ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಅವ್ರ ಮನ್ಸಿನ ಮಾತು ಹೇಳಿದ್ರ ಸರ್, ಡೈಲಾಗ್ ಮುಖಾಂತರ ಮನ್ಸಿನ ಮಾತೇನಾದ್ರು ಹೇಳಿದ್ರ? ಯಾರು? ಇವ್ರು ಮಾಸ್ತಿಯವರು ಸರ್. ಎಲ್ರಿಗೂ ನಾಟತ್ತ. ಹೌದು, ಮತ್ತೆ ಎಸ್ ಸರ್, ಎಸ್ ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ಥ್ಯಾಂಕ್ ಯು.